ಯಾವುದೇ ಜ್ವರ ಬರ್ಲಿ ಬಾಳಕ್ ತೆರಿಗಾಯ್ಲಿ ಈ ಉಪ್ಪಿನಕಾಯಿ ಹಾಕಿ ಊಟ ಮಾಡ್ರೆ ಬೇರೆ ಏನು ಬೇಡ. ಅದನ್ನ ಮಿಡಿ ತಂದ್ ಚೊಟ್ಟು ಕಟ್ ಮಾಡಿ ನಂತರ ಅದನ್ನೆಲ್ಲ ಸ್ವಲ್ಪ ಒರ್ಸಿ ಅಂದ್ರೆ ಅದರ ಧೂಳು ಇದ್ರ ತೆಗ್ದು ನಾವು ಇದಕ್ ಹಾಕ್ತ ಅದಕ್ ಹಾಕೋತಿನ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಹಾಕ್ತಾ ನಂತರ ಒಂದು 15-20 ದಿವಸ ಬಿಟ್ಟು ಅದನ್ನ ತೆಗ್ದು ಮತ್ತ ಮೇಲ್ ತಕೊಂಡೆ ಚಾಪಿ ಹಾಕಿ ಬಾಡ್ ಹಾಕಿ ಒಂದ್ ದಿವಸ ಬಿಟ್ಟು ಮತ್ತೆ ಅದಕ್ಕೆ ಉಪ್ಪು ನೀರ್ ಹಾಕಿ ಅದೇ ಮಿಡಿನೇ ಅದಕ್ಕೆ ಹಾಕಿ ಇಡ್ತ. ಕಾಳುಮೆಣಸು, ಓಮ, ಜೀರಿಗೆ, ಆಮೇಲೆ ಸ್ವಲ್ಪ ಮೆಂತೆ, ಅರಿಶಿನ ಪುಡಿ, ಇವೆಲ್ಲ ಈ ಪದಾರ್ಥಗಳು ಏನು ಆಯುರ್ವೇದಿಕ್. ಹೌದು ಹೌದು, ಇದರಲ್ಲಿ ಏನು ಎಫೆಕ್ಟ್ ಆಗಲ್ಲ, ಹೆಲ್ದಿ ಆಗಿರುತ್ತೆ. ನೋಡಿ ಈ ಮಸಾಲ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಥಿಕ್ನೆಸ್ ಅಲ್ಲಿ ಇದೆ ಅನ್ನೋದು ನಿಮ್ಗೆ ನೋಡ್ತಿದ್ರೆ ಗೊತ್ತಾಗುತ್ತೆ. ನಾವು ಕೂಡ ಬೇರೆ ಬೇರೆ ಕಡೆ ನೋಡಿದಾಗ ತುಂಬಾ ನೀರಾಗಿರುತ್ತೆ, ಆತರ ಇರಬಾರ್ದು. ಮಸಾಲ ಅಂದ್ರೆ ಹಿಂಗಿರ್ಬೇಕು. ಇದು ಖಾಲಿ ಮೆಣಸಿನ ನೋಡಿ, ಮೆಣಸಿನ ಕೊಡ ಬ್ಯಾಗಡಿ ಮೆಣಸಿನ ಕೊಡ ಅಂಗಡಿಯಿಂದ ತಂದು ಒಂದ್ 4-5 ಬಿಸಿಲು ಹಾಕಿ ಅದನ್ನ ತಗೊಂಡು ಈ ಪುಡಿ ಮಾಡ್ಕೊ ಬಂದು ನಂತರ ಇದಕ್ಕ ಸಾಸಿವೆ, ಜೀರಿಗೆ, ವಾಮ ಮತ್ತೆ ಕಾಳುಮೆಣಸು, ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಎಲ್ಲ ಒಟ್ಟು ಹಾಕಿ ಹುಡಿ ಮಾಡಿ ಇದಕ್ಕೆ ಸೇರಿಸೋದು. ನಾವು ಕೂಡ ಬೆಂಗಳೂರಲ್ಲೇ ಇರೋದು. ಬೆಂಗಳೂರಲ್ಲಿ ಯಾವುದೇ ಕಾರಣಕ್ಕೂ ಅಂಗಡಿಯಿಂದ ತಗೊಳ್ಳಲ್ಲ, ಇಲ್ಲೇ ಮಾಡ್ಕೊಂಡು ಇಲ್ಲೇ ಬನ್ನಿಗೆ ಹಾಕೊಂಡು ನಾವು ಹೋಗ್ಬಿಟ್ಟು ಅಲ್ಲಿ ತಿನ್ನೋದು. ಒಂದ್ ಸ್ವಲ್ಪ ಒಗ್ಗರಣೆ ಮಾಡ್ಕೊಂಡೇಳಿ ಇತ್ತಂದ್ರೆ ಪರಿಮಳ ಬರ್ತಲ್ಲ, ಅದಕ್ಕೆ ಸ್ವಲ್ಪ ಅದಕ್ಕೆ ಬೇಕಾದಷ್ಟು ಬೆಳ್ಳುಳ್ಳಿ, ಕಡೆಗೆ ಸಾಸಿವೆ, ಸ್ವಲ್ಪ ಕರಿಬೇವು ಅದನ್ನ ಹಾಕಿ ಎಣ್ಣೆ ಸ್ವಲ್ಪ ಬಿಸಿ ಮಾಡೋದು. ಅದನ್ನ ಜಾಸ್ತಿ ಎಣ್ಣೆ ಹಾಕುದಿಲ್ಲ, ಕೊಬ್ಬರಿ ಎಣ್ಣೆ ಸ್ವಲ್ಪ ಬಿಸಿ ಮಾಡಿ ಇದಕ್ಕೆ ಹಾಕ್ರೆ ಪರಿಮಳ ಬರ್ತದೆ. ನೀರ್ ಕೈ ಎಲ್ಲ ಹಾಕೋಕೆ ಆಗ ಉಪ್ಪಿನಕಾಯಿ ನಾವು ತೆಗೋತೀನೂ ಅಷ್ಟೇ, ನಾವು ನೀರಿದ್ದು ಚಮಚೆ ಎಲ್ಲ ಹಾಕೋಕೆ ಇಲ್ಲ. ತೆಗಿಯುವಾಗ್ಲೂ ಅಷ್ಟೇ ನೀಟಾಗಿ ಸ್ಪೂನ್ ಅನ್ನ ಯೂಸ್ ಮಾಡಿ ಹಂಗೆ ಒರೆಸಿ ಇಡಬೇಕು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ನೋಡಿ ಈಗ ನೀವು ನೋಡ್ತಾ ಇದ್ರಲ್ಲ, ಇದು ಹೆಗ್ಗದ್ದೆ ಮನೆಯ ವಟಾರ. ಇದು ಕುಂದಾಪುರ ತಾಲೂಕಿನ ಮಾರಣಕಟ್ಟೆ ಸಮೀಪದ ಹೊಸೂರು ಗ್ರಾಮದ ಹೆಗ್ಗದ್ದೆ. ಇದು ಕಂಪ್ಲೀಟ್ ಮಳೆ ಬರ್ತಿದೆ, ಮಳೆಗಾಲ ಸ್ಟಾರ್ಟ್ ಆಗಿದೆ ನಮ್ಮೂರಲ್ಲಿ. ಕರಾವಳಿ ಅಂತ ಹೇಳಿದ್ರೆ ಮಳೆ ಸೂಪರ್ ಆಗಿ ಬರುತ್ತೆ. ನಮ್ಮ ಮನೆಯಲ್ಲಿ ಉಪ್ಪಿನಕಾಯಿ ಮಾಡ್ತಿದ್ದಾರೆ, ಅದರಲ್ಲೂ ಅಪ್ಪೆ ಮಿಡಿ ಉಪ್ಪಿನಕಾಯಿ ಇವತ್ತು ಅಮ್ಮ ಮಾಡ್ತಿದ್ದಾರೆ. ಅದನ್ನ ಶೋ ಮಾಡಬೇಕು ಅಂತಾನೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಉಪ್ಪಿನಕಾಯಿ ಪ್ರೋಸೆಸ್ ಬೇಸಿಗೆಯಿಂದಾನೇ ಪ್ರಾರಂಭ ಆಗುತ್ತೆ. ಮಾವಿನ ಮಿಡಿಯನ್ನ ಕುಯ್ದು ತಗೊಂಡು ಬಂದು ಅದನ್ನ ಉಪ್ಪಿಗೆ ಹಾಕಿ ಶೇಖರಣೆ ಮಾಡಿ ಅನಂತರ ಬಿಸಿಲಿಗೆ ಹಾಕಿ ಅದನ್ನ ಮತ್ತೆ ಅದರಲ್ಲಿರುವಂಥ ಉಪ್ಪನ್ನ ಬೇಯಿಸ್ಬಿಟ್ಟು ಆ ಮಿಡಿ ಹಾಕಿರುವಂಥ ಉಪ್ಪಿರುತ್ತಲ್ಲ ಅದನ್ನ ಬಿಸಿ ಮಾಡಿ ಆ ಪ್ರೋಸೆಸ್ ಅನ್ನ ಮಾಡೋದೇ ಒಂದು ದೊಡ್ಡ ಕೆಲಸ ಆಗಿರುತ್ತೆ. ಅದನ್ನೆಲ್ಲ ಮಾಡಿ ಇಟ್ಟಿದ್ದಾರೆ ಅಮ್ಮ. ಇವತ್ತು ಮಸಾಲ ಹಾಕ್ತಿದ್ದಾರೆ. ಯಾರಿಗಾದ್ರೂ ಈ ಮಳೆಗಾಲದಲ್ಲಿ ಅಪ್ಪೆ ಮಿಡಿ ವಾವ್ ಅನ್ನುವಂಥ ಟೇಸ್ಟಲ್ಲಿ ಸಿಗಬೇಕು. ಅದು ನಮ್ಮ ಮನೆಯಲ್ಲಿ ಅಮ್ಮ ಮಾಡಿರೋಂಥ ಉಪ್ಪಿನಕಾಯಿ ಇದೆಯಲ್ಲ, ಅದನ್ನು ಪ್ರತಿಯೊಬ್ಬರು ತಿನ್ನಬೇಕು ಅಂತ ನಂಗೆ ಅನ್ಸುತ್ತೆ. ಬನ್ನಿ ಅದು ಹೆಂಗೆ ಮಾಡ್ತಾರೆ ಅಮ್ಮ ಅಂತ ನೋಡೋಣ. ಈ ವಿಡಿಯೋದಲ್ಲಿ ನಿಮ್ಗೇನಾದರೂ ಬೇಕು ಅಂತ ಇದ್ರೆ ನಮ್ಮ ಹೆಗ್ಗದ್ದೆ ಆಯುರ್ಕಲ್ಚರ್ ಮುಖಾಂತರ ನಮ್ಮ ಮನೆಯಲ್ಲಿ ಅಮ್ಮ ಮಾಡಿರುವಂಥ ಉಪ್ಪಿನಕಾಯಿಯನ್ನು ನಿಮ್ಮ ಮನೆಗೂ ತಲುಪಿಸ್ಬೇಕು ಅಂತ ಅನ್ಕೊಂಡಿದ್ದೀವಿ. ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಯಾರಿಗಾದ್ರು ಬೇಕು ಅಂದರೆ ತರಿಸ್ಕೊಳ್ಳಿ. ಬನ್ನಿ ಒಳಗಡೆ ಹೋಗೋಣ. ಇದು ನಮ್ಮ ಮನೆ ಬಂದಿದ್ದೀನಿ ನೋಡಿ. ಇಲ್ಲಿಗ ಪ್ರೋಸೆಸ್ ನಡೆಯೋಕೆ ರೆಡಿ ಮಾಡಿ ಇಟ್ಟಿದ್ದಾರೆ. ಇವತ್ತು ವಿಡಿಯೋ ಮಾಡೋಣ, ಇದನ್ನು ನಮ್ಮ ಜನಗಳಿಗೆ ತೋರಿಸೋಣ ಅಂತಾನೆ ಇವತ್ತು ಅಮ್ಮನಿಗೆ ಹೇಳಿದ್ದೆ, ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಈಗ ಅಮ್ಮ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದು ನೋಡಿ, ಇದು ಅಪ್ಪೆ ಮಿಡಿ ಉಪ್ಪಿನಕಾಯಿ ಆಲ್ರೆಡಿ ಉಪ್ಪಿಗೆ ಹಾಕಿ ಉಪ್ಪು ನೀರನ್ನು ಬಿಸಿ ಮಾಡಿ ಇದನ್ನು ಬಿಸಿಲಿಗೆ ನಾವು ಒಣಗಿಸಿ ಅನಂತರದಲ್ಲಿ ಮತ್ತೆ ಸ್ಟೋರ್ ಮಾಡಿ ಇಟ್ಟಿರುವಂಥದ್ದು. ಈ ಥರದ್ದು ಎಷ್ಟು ಮಿಡಿ ಇದೆ ಅಮ್ಮ ಈಗ ಮನೆಯಲ್ಲಿ? ಒಂದು 5,000 ಇದೆ, 10,000 ಇದೆಯಾ? ಮನೆಯಲ್ಲಿ 5,000 ಮಿಡಿ. 5,000 ಮಿಡಿ ಇದೆ. 5,000 ಮಿಡಿ ಇದೆ. ಯಾರು ಬೇಕಾದ್ರೂ ತರಿಸ್ಕೋಬಹುದು. ಈ ತರ ಬಾಟಲ್ ಅಲ್ಲಿ ನಿಮ್ಮ ಮನೆ ಬಾಗಿಲು ಬರುತ್ತೆ. ಓಕೆ, ಇದೀಗ ಹೆಂಗ್ ಮಾಡೋದು ಅಂತ ಒಂಚೂರು ಹೇಳ್ತೀಯಾ? ಓಕೆ, ಇದು ಖಾಲಿ ಮೆಣಸಿನ ನೋಡಿ, ಮೆಣಸಿನ ಕೊಡ ಬ್ಯಾಗಡಿ ಮೆಣಸಿನ ಕೊಡ ಅಂಗಡಿಯಿಂದ ತಂದು ಒಂದ್ 4-5 ಬಿಸಿಲು ಹಾಕಿ ಅದನ್ನ ತಗೊಂಡು ಈ ಪುಡಿ ಮಾಡ್ಕೊ ಬಂದು ನಂತರ ಇದಕ್ಕ ಸಾಸಿವೆ, ಜೀರಿಗೆ, ವಾಮ ಮತ್ತೆ ಕಾಳುಮೆಣಸು, ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಎಲ್ಲ ಒಟ್ಟು ಹಾಕಿ ಹುಡಿ ಮಾಡಿ ಇದಕ್ಕೆ ಸೇರಿಸೋದು. ಅಲ್ಲ, ಈಗ ನಾನು ಸುಮಾರು ಊರಿಗೆ ಹೋಗಿದ್ದೀನಿ, ಸುಮಾರು ಜನರ ಮನೇಲಿ ಉಪ್ಪಿನಕಾಯಿ ತಿಂದಿದ್ದೀನಿ. ಆದ್ರೆ ಎಲ್ಲೂ ಇಷ್ಟರವರೆಗೆ ಹೇಳ್ತೀನಿ, ನೀನ್ ಮಾಡಿರೋ ಹಂಗೆ ನಾನು ಎಲ್ಲೂ ತಿಂದಿಲ್ಲ ಉಪ್ಪಿನಕಾಯಿ. ಆ ಟೇಸ್ಟು, ಆ ಒಂದು ಉಪ್ಪಿನಕಾಯಿ ನಾವು ಮನೆಗೆ ಬಂದಾಗ ಹೇಳ್ತೀವಲ್ಲ, ಅಮ್ಮ ಮಾಡೋದಿದ್ರೆ ಕೊಡಿ ಮಾರೆ ಬೇಕು ನಮ್ಗೆ ಅಂತ ಕೆಲವ್ರ ಮನೆಯಲ್ಲ ಹೋಗಿ ತಿಂತೀವಿ ನಾವು. ಆದ್ರೆ ನಮ್ಮನೆ ಅಮ್ಮ ಮಾಡಿರೋಂಥ ಉಪ್ಪಿನಕಾಯಿ ಇದೆಯಲ್ಲ, ಇದು ಒಂಥರ ಬೇರೆ ತರನೇ ಟೇಸ್ಟ್ ಆಗಿರುತ್ತೆ. ಇದು ಹೆಂಗೆ, ನೀವು ಎಷ್ಟು ವರ್ಷ ಅಂದ್ರೆ ತಲೆಮಾರಿಂದನೂ ಮಾಡ್ತಿದ್ದೀರಿ ಅನ್ನೋದು ಗೊತ್ತು ನಂಗೆ. ಇದು ಈ ತರ ಮಸಾಲ ಇಲ್ಲಿ ಮಾತ್ರ ಇರೋದು ಅಥವಾ ಬೇರೆ ಕಡೆನೂ ಹಿಂಗೆ ಉಪ್ಪಿನಕಾಯಿ ಮಾಡ್ತಾರೆ ಹೆಂಗೆ ಅಂತ? ಬೇರೆ ನಮ್ಮ ಊರಿನಲ್ಲೆಲ್ಲ ಹಿಂಗೆ ಮಾಡುದ. ನಮ್ಮ ಊರ್ ಮನೆ ತಿನ್ಬೇಕಂದ್ರೆ ಈ ವರ್ಷ ಮಾಡದ್ ಬರೋ ವರ್ಷದವ್ರಿ ತಿಂತಾರ ಇಟ್ಕೊಂಡ್ರೆ. ಎಲ್ಲರೂ ಅಷ್ಟೇ, ನಾವು ಅಷ್ಟೇ ಮಿಡಿ ಇದ್ದಾಗ ಹಂಗೆ ಮಾಡತ್ತ. ಮತ್ ನಮ್ಮ ಅಮ್ಮ ಅಕ್ಕ ಎಲ್ಲ ಮಾಡ್ತಾ ಇದ್ರ, ಅದನ್ನ ನೋಡಿಯೇ ನಾ ಕಲ್ತದ್ದು. ಅವ್ರು ಹಾಕತ್ತೆಲ್ಲ ಕೊಂಡ್ಕೊಂಡು ಕಡೆಗೆ ನಾನೇ ಮಾಡ್ದೆ, ಅವರೆಲ್ಲ ಇರ್ಲಿಲ್ಲ, ನಾವೇ ಮಾಡತ್ತಷ್ಟೇ.
ಈಗ ಏನಂದ್ರೆ ಇದನ್ನ ತಿಂದು ನನ್ನ ಮಕ್ಳಿಗೆ ಎಲ್ಲಾರು ಸರಿ ಆತಿಲ್ಲ. ನಮ್ ಶರತ್ನು ಅಷ್ಟೇ ಮಾಡಿಕೊಡಂದೇಳಿ ನಿಂಬೆ ಹಣ್ಣಾರು ತಕೊಂಡ್ ಹಾಕಿ ಗೊತ್ತಾಯ್ತು. ಹಾ, ನಮ್ಮ ಅಣ್ಣ ಒಬ್ಬ ಇದ್ದಾನೆ, ಅಮ್ಮನ ಹತ್ರನೇ ಉಪ್ಪಿನಕಾಯಿ ಮಾಡಿಸ್ಕೊಂಡು ಹೋಗೋದ, ಅವನಿಗೆ ಬೇರೆ ಎಲ್ಲಿ ತಿಂದ್ರು ಸರಿ ಆಗಲ್ಲ. ಈಗ ಇದಿಷ್ಟ ಆಯ್ತು, ಅದೇನು ಇದಕ್ಕೊಂದ್ ಸ್ವಲ್ಪ ಒಗ್ಗರಣೆ ಮಾಡ್ಕೊಂಡೇಳಿ ಇತ್ತಂದ್ರೆ ಪರಿಮಳ ಬರ್ತಲ್ಲ, ಅದಕ್ಕೆ ಸ್ವಲ್ಪ ಅದಕ್ಕೆ ಬೇಕಾದಷ್ಟು ಬೆಳ್ಳುಳ್ಳಿ, ಕಡೆಗೆ ಇದು ಸಾಸ್ವಿ, ಸ್ವಲ್ಪ ಕರಿಬೇವು, ಅದನ್ನ ಹಾಕಿ ಎಣ್ಣೆ ಸ್ವಲ್ಪ ಬಿಸಿ ಮಾಡೋದು. ಅದನ್ನ ಜಾಸ್ತಿ ಎಣ್ಣೆ ಹಾಕುದಿಲ್ಲ, ಕೊಬ್ಬರಿ ಎಣ್ಣೆ ಸ್ವಲ್ಪ ಬಿಸಿ ಮಾಡಿ ಇದಕ್ಕೆ ಹಾಕ್ರೆ ಪರಿಮಳ ಬರ್ತದೆ. ಓಕೆ, ಈಗ ಶುರು ಮಾಡೋಣ. ಓಕೆ, ಈಗ ಎಂತೆಲ್ಲ ಮಾಡ್ತೀವಿ, ಇದನ್ನ ಮಿಕ್ಸ್ ಮಾಡ್ತೀಯಾ? ಹೌದು, ಇದನ್ನ ಹಾಕಿ ಇದಕ್ಕೆ ಮಿಕ್ಸ್ ಮಾಡ್ತೇವೆ. ಓಕೆ, ಮಾಡಿ ಮಾಡಿ ನೋಡು. ಈ ಅಪ್ಪೆ ಮಿಡಿ ಅಂದ್ರೆ ಈ ಮಿಡಿಯು ಒಂದ್ ಪರಿಮಳ ಬತ್ತಲ್ದ, ಮಿಡಿ ಪರಿಮಳ ಬತ್ತ. ಅಪ್ಪೆ ಮಿಡಿಯಾರ್ ಮಿಡಿ. ಆ ಮಿಡಿ ಏನೆಲ್ಲ ಮಾಡಿದೆ ನೀನ್? ನಾವೀಗ ಮಿಡಿ ತಗೊಬಂತ ಅವತ್ತು ಗಾಡಿಲಿ ಒಬ್ರು ತಗೊಬಂದ್ರು, ಹೌದು, ಹೆಬ್ರಿ ಆ ಕಡೆಯಿಂದ ಮಿಡಿ ತಂದ್ವಿ ನಾವು. ಅದ್ ತಂದ್ಮೇಲೆ ನೀವ್ ಎಂತೆಲ್ಲ ಮಾಡ್ರಿ ಇಲ್ಲಿ? ಅದನ್ನ ಮಿಡಿ ತಂದು ಚೊಟ್ಟು ಕಟ್ ಮಾಡಿ ನಂತರ ಅದನ್ನೆಲ್ಲ ಸ್ವಲ್ಪ ಒರೆಸಿ, ಅಂದ್ರೆ ಅದರ ಧೂಳು ಇದ್ರೆ ತೆಗ್ದು ನಾವು ಇದಕ್ಕೆ ಹಾಕ್ತ, ಅದಕ್ಕೆ ಹಾಕೋತೀನಿ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಹಾಕ್ತಾ. ನಂತರ ಒಂದು 15-20 ದಿವಸ ಬಿಟ್ಟು ಅದನ್ನ ತೆಗ್ದು ಮತ್ತ ಮೇಲ್ ತಕೊಂಡೆ ಚಾಪಿ ಹಾಕಿ ಬಾಡ್ ಹಾಕಿ ಒಂದ್ ದಿವಸ ಬಿಟ್ಟು ನಂತರ ಉಪ್ಪು ನೀರ್ ಕಾಸಿ ಅದ್ ತೊಣದ್ರ ಮೇಲೆ ಮತ್ತೆ ಅದಕ್ಕೆ ಉಪ್ಪು ನೀರ್ ಹಾಕಿ ಅದೇ ಮಿಡಿನೇ ಅದಕ್ಕೆ ಹಾಕಿ ಇಡ್ತ. ಅಂದ್ರಕ್ಕೆ ನಾವ್ ಒಂದೇ ಸಲ ಮಾಡುದಿಲ್ಲ ಅಲ್ಲ, ಬೇಕಾದಾಗ ಮಾಡಿ ಕೊಡುದು ಅನ್ಕೊಂಡ್ ಅದಕ್ಕೆ ಹಾಕಿ ಇಡ್ತಾ. ನಂತರ ಈಗ ಸ್ವಲ್ಪ ಹುಡಿ ಮಾಡ್ಕೊಂಡ್ ಸ್ವಲ್ಪ ಮಾಡಿ ಕಳ್ಸು ಅನ್ಕೊಂಡ್ ಮಾಡ್ತಾ ಇದ್ವಿ. ಈಗ ಇಷ್ಟು ಮಸಾಲ ಮಾಡಿರಲ್ಲ, ಎಷ್ಟು ಮಿಡಿಗೆ ಆಗ್ತಿದೆ? ಇದೀಗ ಒಂದು 500 ಮಿಡಿ ಅಷ್ಟೇ ಅಷ್ಟೇ ಆಗೋದು. ಒಂದು 500-600 ಮಿಡಿ. ಈಗ ಬೇಕಾದಂಗ ನೀವ್ ಮಾಡಿ ಕೊಡ್ತೆ ಹಂಗ? ಯಾರು ಬೇಕಾದ್ರೂ ಆರ್ಡರ್ ಕೊಟ್ಮೇಲೆ ಮಾಡಿ ಕೊಡೋಣ, ಇಡೋದು ಬೇಡ ಮಾಡಿ. ಓಕೆನಾ? ಯಾರಿಗಾದ್ರು ಬೇಕಂದ್ರೆ ಒಂದ್ಸಲ ಇದನ್ನ ತರ್ಸ್ಕೊಳ್ಳಿ, ನಿಮ್ಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಈಗ ಅಂಗಡಿಲಿ ಕಡಿಮೆ ರೇಟಿ ಸಿಗುತ್ತೆ, ಆಮೇಲೆ ಹೆಂಗೆಂಗೋ ಎಲ್ಲ ಮಸಾಲಗಳನ್ನ ಮಾಡಿ ಕೊಡ್ತಾರೆ. ಅದು ಒಂದು ಅವ್ರು ಹಾಕುವಂತ ಪದಾರ್ಥಗಳಿಗೆ ಹಾಕುವಂತ ಕೆಲವೊಂದು, ಈಗ ಇದೇ ಒಂದು ಮಸಾಲೆ ಅಂದ್ರೂ ಕೂಡ ಅದು ಏನೇನೋ ಕಲಬೆರಕೆ ಮಿಶ್ರಣ ಆಗಿರ್ಬಹುದು, ಅಥವಾ ಆ ಪ್ರಮಾಣದಲ್ಲಿ ನಿಮ್ಗೆ ಅದರ ಕ್ವಾಲಿಟಿ ಸಿಗೋದಿಲ್ಲ ಅಂತ ನನ್ನ ಒಂದು ಅನಿಸಿಕೆ. ನೋಡುವ, ಇದನ್ನ ಈಗ ಮಾಡಿ ಮುಂದಿನ ಪ್ರೋಸೆಸ್ ಅನ್ನು ನೋಡೋಣ. ಇದಿವಾಗ ಈ ಉಪ್ಪಿನಕಾಯಿ ಏನ್ ಮಾಡ್ತಾ ಇದೀವಲ್ಲ, ನಾವು ಕೂಡ ಬೆಂಗಳೂರಲ್ಲೇ ಇರೋದು. ಬೆಂಗಳೂರಲ್ಲಿ ಯಾವುದೇ ಕಾರಣಕ್ಕೂ ಅಂಗಡಿಯಿಂದ ತಗೊಳ್ಳಲ್ಲ, ಇಲ್ಲೇ ಮಾಡ್ಕೊಂಡು ಇಲ್ಲೇ ಬನ್ನಿಗೆ ಹಾಕ್ಕೊಂಡು ನಾವು ಹೋಗ್ಬಿಟ್ಟು ಅಲ್ಲಿ ತಿನ್ನೋದು. ಯಾವುದೇ ಕಾರಣಕ್ಕೂ ಅಂಗಡಿದು ಯಾವುದೇ ಐಟಮು ತಗೊಳ್ಳಲ್ಲ. ಯಾಕಂದರೆ ನಮ್ಮ ಮನೆಯಲ್ಲಿ ಮಾಡಿರೋದು ಯಾವ ರೀತಿ ಇರುತ್ತೆ ಏನು ಅದು ನಮ್ಗೆ ಕರೆಕ್ಟಾಗಿ ಗೊತ್ತಿದೆ. ಅದು ಯಾವ ರೀತಿ ಹೆಲ್ತಿಗೆ ನಮಗದು ಚೆನ್ನಾಗಿ ಸೆಟ್ ಆಗುತ್ತೆ ಅದು ನಮ್ಗೆ ಗೊತ್ತಿದೆ. ಅದರಿಂದ ನಾವು ಯಾವುದೇ ಕಾರಣಕ್ಕೂ ಹೊರಗಡೆ ತಗೊಂಡು ತಿನ್ನೋದಿಲ್ಲ. ಇನ್ ಕೇಸ್ ಖಾಲಿ ಆಯಿತು ಅಂದರೂ ನೆಕ್ಸ್ಟ್ ಬರೋ ತನಕ ವೆಯ್ಟ್ ಮಾಡ್ತೀವಿ, ಬಂದು ಇಲ್ಲಿಂದನೇ ತಗೊಂಡೋಗ್ಬಿಟ್ಟು ಯೂಸ್ ಮಾಡ್ಕೊತೀವಿ. ಈ ಉಪ್ಪು ನೀರನ್ನು ನೀಟಾಗಿ ಗಾಳಿಸ್ಬಿಟ್ಟು ನಾವೆಲ್ಲ ನೀಟಾಗಿ ಮಾಡಿ ಇಟ್ಟಿರ್ತೀವಿ. ಇದು ಉಪ್ಪು ನೀರಾದ್ರಿಂದ ನಾವಿಲ್ಲಿ ಸ್ವಲ್ಪ ಪ್ಲಾಸ್ಟಿಕ್ ಅಂಶಗಳನ್ನು ಜಾಸ್ತಿ ಯೂಸ್ ಮಾಡಬೇಕಾಗುತ್ತೆ. ಕಡೆಗೆ ಹೇಳ್ಬೋದು, ಏನಪ್ಪ ನೀವು ಪ್ಲಾಸ್ಟಿಕನ್ನು ಯೂಸ್ ಮಾಡಿರಿ ಹಾಗೆ ಹೀಗೆ ಅಂತ. ಇದನ್ನೆಲ್ಲ ಒನ್ ಟೈಮ್ ಯೂಸ್ ಮಾಡಿ ಮತ್ತೆ ಏನಕ್ಕೂ ಯೂಸಿಗೆ ಬರಲ್ಲ ಇದು. ಸೊ ಪಾತ್ರೆಗಳನ್ನು ಬಳಸುವಾಗ ಉಪ್ಪು ನೀರಾಗಿರೋದ್ರಿಂದ ನೋಡಿ ಮಾಡಬೇಕು, ಆಯಿತಾ? ನೋಡಿ ಎಷ್ಟು ಚೆನ್ನಾಗೈತೆ. ಈಗ ಇದು ನಾವಿಲ್ಲಿ ತೋರಿಸ್ತಿರೋದು ಹಿಂಗೆ, ಇದ್ರ ಹಿಂದೆ ದೊಡ್ಡ ಪ್ರೋಸೆಸ್ ನಡೆಯುತ್ತೆ, ಆಯಿತಾ? ಸುಮಾರು 3-4 ತಿಂಗಳು ಕೆಲಸ ಇರುತ್ತಿದ್ದು. ಈ ಬೇರೆ ಕಡೆ ಏನು ಮಾಡ್ತಾರೆ, ಸುಮ್ಮನೆ ಉಪ್ಪಿನಕಾಯಿ ಆರ್ಡ್ರ್ ಬಂದಾಗ ಹಿಂಗೆ ಮಾಡಿಬಿಟ್ಟು ಅದಕ್ಕೆಲ್ಲ ಮಿಶ್ರಣ ಮಾಡಿಬಿಟ್ಟು ಹಂಗೆ ಡಬ್ಬಗೆ ಹಾಕಿ ಕೊಟ್ಬಿಡ್ತಾರೆ. ಅದನ್ನ ಜಾಸ್ತಿ ದಿನ ಇಡೋಕ್ಕೂ ಆಗಲಿ. ಇದು ಎಷ್ಟು ಟೈಮ್ ಇಡ್ಬೋದಮ್ಮ? ಇದು ಕರೆಕ್ಟ್ ಮಾಡ್ರೆ ನಾವು 1 ವರ್ಷ ಇಡುತ್ತೆ. 1 ವರ್ಷ ಇಡ್ಬೋದಲ್ಲ? ಸ್ವಲ್ಪವು ಅದು ತಣ್ಣೀರು ತಂಗ್ಸೋಕಾಗ ಇದಕ್ಕೆ, ಖಾಲಿ ಉಪ್ಪು ನೀರು ಮತ್ತೆ ಅದು ಮಾಡೋ ರೀತಿಗೆ ನಾ ಹೇಳನಲ್ಲ ಅದೇ ರೀತಿಗೆ ಮಾಡ್ರೆ ಕೆಲವು ಟೈಮ್ ಇಡ್ಲಪ್ಪ. ಓಕೆ, ವರ್ಷ ಇಡುತ್ತೆ. ನಾವು ನೋಡಿ, ಉಪ್ಪಿನಕಾಯಿ ತಿನ್ನೋದ್ರಿಂದ ಕಡಿಮೆ ಕ್ಯಾಲೋರಿ ಇರೋರಿಗೆ, ಮತ್ತೆ ಇದೊಂಥರ ಕೊಬ್ಬು ಮುಕ್ತ ಆಹಾರ. ಇದು ಫೈಬರ್ ಇರ್ಬೋದು, ವಿಟಮಿನ್ ಎ ಮತ್ತು ಕೆ ಖನಿಜ ಇರ್ಬೋದು. ಈ ಥರ ರೋಗ ನಿರೋಧಕ ಶಕ್ತಿ ಕೂಡ ಉಪ್ಪಿನಕಾಯಿ, ಒಳ್ಳೆ ಉಪ್ಪಿನಕಾಯಿ ತಿನ್ನೋದ್ರಿಂದ ಆಗುತ್ತೆ. ಇದಕ್ಕೆ ಎಣ್ಣೆ ಹಾಕೋದು ಹಂಗೆಲ್ಲ ಮಾಡ್ತಾರಮ್ಮ? ಏನ್ ಮಾಡ್ತಾರೆ? ಇಲ್ಲ, ಎಣ್ಣೆ ಏನು ಹಾಕೋದಿಲ್ಲ. ನಾ ಸ್ವಲ್ಪ ಒಗ್ಗರಣೆ ಒಂಚೂರು ಎಣ್ಣೆ, ಅದು ಕೂಡ ನಮ್ಮ ಊರಿನ ತೆಂಗಿನ ಎಣ್ಣೆ ಯೂಸ್ ಮಾಡತ್ತಲ್ಲ. ನಾನು ಮೊನ್ನೆ ಮಾಡ್ಕೊಂಡ್ಬಂದೆ. ಬೇರೆ ಯಾವುದೋ ರಿಫೈನ್ಡ್ ಆಯಿಲ್ಗಳೆಲ್ಲ ಅಂತೆಲ್ಲ ಬರುತ್ತಲ್ಲ ಪ್ಯಾಕೆಟ್ ಅಲ್ಲಿ, ಆ ಥರದನ್ನ ಬಳಕೆ ಮಾಡೋದಿಲ್ಲ. ಉಪ್ಪಿನಕಾಯಿಯಲ್ಲಿ ಬೀಟಾ ಕ್ಯಾರೋಟಿನ್ನ ಒಂದು ಮೂಲ ಇರುತ್ತಂತೆ, ಅದು ವಿಟಮಿನ್ ಎ ಆಗಿ ಪರಿವರ್ತನೆ ಆಗುತ್ತೆ ನಾವು ತಿಂದಾಗ. ಅದನ್ನೆಲ್ಲ ನಾವಿಲ್ಲಿ ಬಾಕ್ಸಲ್ಲಿ ಮೆನ್ಷನ್ ಮಾಡಿದ್ದೀವಿ. ಉಪ್ಪಿನಕಾಯಿನ ಯಾಕೆ ತಿನ್ನಬೇಕು, ಏನಿರುತ್ತೆ, ಆರೋಗ್ಯದ ದೃಷ್ಟಿ ಮತ್ತು ನಮ್ಮ ದೇಹದ ಪ್ರತಿರಕ್ಷಣಾ ಕಾರ್ಯ ಅಂತ ಹೇಳುತ್ತಲ್ಲ, ಅದನ್ನು ಈ ಉಪ್ಪಿನಕಾಯಿ, ಇಂಥ ಉಪ್ಪಿನಕಾಯಿಗಳು ತಿನ್ನೋದ್ರಿಂದ ಅದನ್ನು ವೃದ್ಧಿಸ್ಕೊಳ್ಬೋದು, ಜಾಸ್ತಿ ಕೂಡ ಆಗುತ್ತೆ. ಉಪ್ಪಿನಕಾಯಲ್ಲಿ ಸ್ವಲ್ಪ ಸೋಡಿಯಂ ಅಂಶ ಜಾಸ್ತಿ ಇರೋದ್ರಿಂದ ಈ ಕೆಲಸ ಮಾಡೋರಿಗೆ, ತುಂಬ ಓಡಾಡೋರಿಗೆ, ಹೆಚ್ಚಿನ ತೀವ್ರ ಚಟುವಟಿಕೆಯಲ್ಲಿ ಕೆಲವೊಂದು ಕೆಲಸವನ್ನು ಮಾಡ್ತಿರ್ತಾರಲ್ಲ ಅವರಿಗೆ, ಮತ್ತೆ ಹೆಚ್ಚು ಬೆವರ್ತಾರಲ್ಲ
ಅವ್ರಿಗೆ ಇದು ತುಂಬಾ ಪ್ರಯೋಜನವನ್ನ ಕೊಡುತ್ತೆ ಅಂತಾನೂ ಕೂಡ ಹೇಳ್ತಾರೆ. ಪ್ರತಿದಿನ ಉಪ್ಪಿನಕಾಯಿ ತಿನ್ನೋದು ಒಂದು ಆರೋಗ್ಯಕ್ಕೆ ಒಳ್ಳೆಯದಾಗಿರುತ್ತೆ. ನೀವು ಪ್ರತಿದಿನ ಉಪ್ಪಿನಕಾಯಿಯನ್ನು ತಿನ್ನಲು ಯೋಚಿಸೋರಾಗಿದ್ರೆ ಅಥವಾ ತಿಂತಾ ಇದ್ರೆ ಒಂದು ಹಿತ ಮಿತದಲ್ಲಿ ತಿಂದರೆ ಆರೋಗ್ಯ ಮತ್ತು ಮನಸ್ಸು ಎರಡೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹಿರಿಯರು ಹೇಳ್ತಾರೆ. ಅದಕ್ಕೆ ಹಿಂದಿನವರೆಲ್ಲ ಎಲ್ಲದಕ್ಕೂ ಒಂದು ಕಾರಣ ಇದೆ, ಪ್ರತಿ ಒಂದಕ್ಕೂ ಒಂದು ಕಾರಣ ಇದೆ. ಹಿಂದಿನವರು ಇಂಥ ಟೈಮಲ್ಲೇ ಸ್ವೀಟ್ ತಿನ್ನಿ ಅಂತ ಹೇಳಿದ್ದಾರೆ, ಇಂಥ ಟೈಮಲ್ಲೇ ಖಾರ ತಿನ್ನಿ ಅಂತ ಹೇಳಿದ್ದಾರೆ, ಚಳಿಗಾಲದಲ್ಲೇ ಇಂಥ ಪದಾರ್ಥಗಳನ್ನು ತಿನ್ನಿ ಅಂತ ಹೇಳಿದ್ದಾರೆ, ಬೇಸಿಗೆಯಲ್ಲೇ ಇಂಥ ತಿನ್ನಿ, ಸುಮ್ಮನೆ ಯಾವುದನ್ನೂ ಹೇಳಿಲ್ಲ. ನೋಡಿ ಈ ಮಸಾಲ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಥಿಕ್ನೆಸ್ ಅಲ್ಲಿದೆ ಅನ್ನೋದು ನಿಮ್ಗೆ ನೋಡ್ತಿದ್ರೆ ಗೊತ್ತಾಗುತ್ತೆ. ತುಂಬ ಕಡೆ ನಾವು ಉಪ್ಪಿನಕಾಯಿಗಳನ್ನು ತಂದಾಗ ಏನಾಗುತ್ತೆ, ಇವನ್ ನಾವು ಕೂಡ ಬೇರೆ ಬೇರೆ ಕಡೆ ನೋಡಿದಾಗ ತುಂಬ ನೀರಾಗಿರುತ್ತೆ. ಆ ಥರ ಇರಬಾರ್ದು. ಮಸಾಲ ಅಂದ್ರೆ ಹಿಂಗಿರ್ಬೇಕು ನೋಡಿ. ಎಂತ ಅನ್ನಿಸ್ತು ಈಗ ನಿಮ್ಗೆ? ಆಮೇಲೆ ಇದು ತುಂಬಾ ಒಂದು ಆಯುರ್ವೇದಿಕ್ ಆಗಿ ಬರುತ್ತೆ ಇದಲ್ಲ, ಯಾಕಂದ್ರೆ ಕಾಳುಮೆಣಸು, ಓಮ, ಜೀರಿಗೆ, ಆಮೇಲೆ ಸ್ವಲ್ಪ ಮೆಂತೆ, ಅರಿಶಿನ ಪುಡಿ, ಇವೆಲ್ಲ ಈ ಪದಾರ್ಥಗಳು ಏನು ಆಯುರ್ವೇದಿಕ್. ಹೌದು ಹೌದು. ಎಲ್ಲಾ ರೋಗಗಳನ್ನ ಇದ್ ಮಾಡಿ ಅದೆಲ್ಲ ಬಾಡಿಗೆ ಬೇಕು, ಎಲ್ಲವೂ ಬೇಕು. ಬೆಳ್ಳುಳ್ಳಿ, ಆಮೇಲೆ ನಿಮ್ಗೆ ಸಾಸಿವೆ. ಮುಂಚೆ ಇವಾಗ ಏನು ಇದನ್ನೆಲ್ಲ ಕಡ್ದು ನಾವು ಒಂದು ಪದಾರ್ಥ ಮಾಡಿದ್ರೆ ಅದರಲ್ಲಿ ತುಂಬಾ ಒಂದು ಶಕ್ತಿ ಹೌದು ಹೌದು ಇರುತ್ತೆ. ಇದು ತುಂಬಾ ಏನು ಇದ್ರಲ್ಲಿ ಏನು ಎಫೆಕ್ಟ್ ಆಗಲ್ಲ, ಹೆಲ್ದಿ ಆಗಿರುತ್ತೆ, ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಮತ್ತೆ ಇದು ಎಂತ ಗೊತ್ತಾ, ಮೊದಲೆಲ್ಲ ಗರ್ಭಿಣಿಯರು ಇರ್ತಾರಲ್ಲ, ಮೊದಲೇ ಉಪ್ಪಿನಕಾಯಿ ಮಾಡಿ ಇಡ್ತಾರೆ. ಮತ್ ಬೇರೆ ಎಂತ ಸಾರೆಲ್ಲ ಹಾಕುದಿಲ್ಲ, ಖಾರ ಖಾರ ಅವ್ರು ತಿನ್ಬೇಕಂತನಾ? ಅಲ್ಲ, ಇದು ಸ್ವಲ್ಪ ಎಂತ ನಂಜಲ್ಲ, ಬೇರೆ ಹಾಕಿದ್ರೆ ಅಂದ್ರೆ ನಾವೆಲ್ಲ ಮನೆಯಲ್ಲೇ ಡೆಲಿವರಿ ಆದ್ದಲ್ಲ, ನಂಜಿನ ವಸ್ತು ಹಾಕುದಿಲ್ಲ ನಮ್ಗೊಂದು 10-12 ಎಣ್ಣೆ ಕೂಡ ಯೂಸ್ ಮಾಡೋದಿಲ್ಲ ಅಂದ್ರೆ ಗ್ರೇಟ್ ಇದೆ. ಇಲ್ಲಿ ನೋಡಿ, ಇಲ್ಲಿದೆ. ಅದಕ್ಕೆ ಯಾವುದೇ ಜ್ವರ ಬರ್ಲಿ, ಬಾಣದ ಕೆರಿಗಾಯ್ಲಿ, ಈ ಉಪ್ಪಿನಕಾಯಿ ಹಾಕಿ ಊಟ ಮಾಡ್ರೆ ಬೇರೆ ಏನು ಬೇಡ. ಎಷ್ಟು ಚೆನ್ನಾಗಿದೆ ನೋಡಿ, ಮೆಡಿಸಿನ್ ಮಾಡ್ರು ನೋಡಿ ಎಷ್ಟು ಚೆನ್ನಾಗಿದೆ. ಸ್ವಲ್ಪ ಹಾಕು, ಇದೊಂಚೂರು ತಿಂದು ನೋಡ್ಲಾ? ನೀರು ಸ್ವಲ್ಪ ತಿಂದು ನೋಡ್ಲ, ಸ್ವಲ್ಪ ನೀರು, ಹೆಂಗಿದೆ ನೋಡಿ, ಸ್ವಲ್ಪ ನೀರು. ವಾವ್ ಸೂಪರ್. ಈಗ ಇಷ್ಟೆಲ್ಲ ಮಾಡಿ ಅದಕ್ಕೆ ಮಿಡಿ ಹಾಕೋದಾ? ಹೌದು. ಇದಕ್ಕೆ ಕೈ ತಾಗ್ಸೋಕ್ ಆಗಲ್ಲ ಅಮ್ಮ ಜಾಸ್ತಿ, ನೀರ್ ಕೈ ಎಲ್ಲ ಹಾಕೋಕೆ ಆಗ. ಉಪ್ಪಿನಕಾಯಿ ನಾವು ತೆಗೋತೀನೂ ಅಷ್ಟೇ, ನಾವು ನೀರಿದ್ದು ಚಮಚಿ ಎಲ್ಲ ಹಾಕೋಕೆ ಇಲ್ಲ. ತೆಗಿಯುವಾಗ್ಲೂ ಅಷ್ಟೇ ನೀಟಾಗಿ ಸ್ಪೂನ್ ಅನ್ನ ಯೂಸ್ ಮಾಡಿ ಹಂಗೆ ಒರೆಸಿ ಇಡಬೇಕು. ಯಾವುದೇ ವಸ್ತುಗಳಿಗಾರು ತಂದು ಇದು ವಸ್ತು ಹಾಕಿರಲಿಲ್ಲ, ಇದಕ್ಕ ಹಾಕ್ರಾತಿಲ್ಲ. ನೀರು ವಸ್ತುಗಳ ಹಾಕಿರ್ತೀನಿ, ಅದು ಕೆಟ್ಟು ಹತ್ತುತ್ತಿಂತೆ. ಈಗ ಉಪ್ಪಿನಕಾಯಿ ರೆಡಿ ಆಯ್ತು ನೋಡಿ. ಇದು ಬಾಕ್ಸ್ ಮುಖಾಂತರ ಈ ತರ ರೆಡಿ ಮಾಡಿದ್ವಿ. ಈ ಮನೆಯಲ್ಲೇ ಮಾಡಿರೋ ಉಪ್ಪಿನಕಾಯಿ ಆದ್ರಿಂದ ನಾನು ಹೇಳಿದೆ ಇದನ್ನ ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೇದಿರುತ್ತೆ. ಆಮೇಲೆ ಈ ಥರ ಮಸಾಲವನ್ನು ಈಗ ನೀವು ನೋಡ್ತಿರೋದು ಈಗ ಜಸ್ಟ್ ವಿಡಿಯೋದಲ್ಲಿ, ಆದರೆ ಇದ್ರ ಹಿಂದೆ 3-4 ತಿಂಗಳ ಪ್ರೋಸೆಸ್ ಇರುತ್ತೆ. ಇದನ್ನು ಒಂದು ಕೆಲಸ ಮಾಡಬೇಕು, ಇದ್ರ ಒಳಗಡೆ ಇರೋ ಮಿಡಿಯನ್ನು ಒಂದು ಕೆಲಸ ಆಗುತ್ತೆ, ಇದೆಲ್ಲ ಒಂದು ಕೆಲಸ ಆಗುತ್ತೆ, ಇದನ್ನು ಪುಡಿ ಮಾಡಬೇಕು, ಅದನ್ನು ಬಿಸಿಲಿಗೆ ಹಾಕಿ ಎಲ್ಲ ಒಣಸ್ಬೇಕು, ಈ ಥರ ಎಲ್ಲ ಇದೆ. ನಾನು ಯಾವಾಗಲೂ ಎಲ್ಲರಿಗೆ ಏನು ಹೇಳೋದಂದರೆ, ನಮ್ಮ ಹಿರಿಯರು ಏನು ಮಾಡಿದ್ದಾರೆ ಅಂತಹ ಪದಾರ್ಥಗಳನ್ನೇ ತಿನ್ಬೇಕು. ನೋಡಿ, ಇದಕ್ಕೊಂದು ಎಣ್ಣೆ ಸಹ ಮಿಕ್ಸ್ ಆಗಿಲ್ಲ ಅಂತ ಹೇಳಿದ್ರೆ ಅದು ಎಷ್ಟು ಆರೋಗ್ಯಕ್ಕೆ ಒಳ್ಳೇದು. ಇವತ್ತು ಹೊರಗಡೆ ಪ್ರಪಂಚದಲ್ಲಿ ಆರೋಗ್ಯ ಯಾವ ದೃಷ್ಟಿಯಿಂದ ಹಾಳಾಗ್ತಿದೆ ಅಂದ್ರೆ, ಒಂದು ಸಕ್ಕರೆ, ಇನ್ನೊಂದು ಎಣ್ಣೆ. ಇವೆರಡು ವಿಚಾರದಿಂದ ನಮ್ಮ ಎಂಟೈರ್ ಸ್ಟ್ರಕ್ಚರ್ ಬಾಡಿಯಲ್ಲಿರುವಂಥ ಆರ್ಗ್ಯಾನ್ಸ್ಗಳು ಡ್ಯಾಮೇಜ್ ಆಗ್ತಾ ಇದ್ದಾವೆ ಅನ್ನೋದು ರಿಪೋರ್ಟಲ್ಲಿ ಸಹ ಪ್ರೂವ್ ಆಗಿದೆ. ಸೊ ಹಾಗಾಗಿ ಯಾರೇ ಆಗಲಿ, ಡಾಕ್ಟರ್ಸ್ ಆಗಲಿ ಅಥವಾ ರಿಟೈರ್ಡ್ ಆಗಿ ಮನೆಯಲ್ಲಿರುವಂಥವ್ರಾಗಲಿ ಅಥವಾ ಮಕ್ಕಳಿಗಾಗಲಿ ಇಂತಹ ಉಪ್ಪಿನಕಾಯಿಯನ್ನು ಕೊಡಿ, ಅಥವಾ ಇಂಥ ಉಪ್ಪಿನಕಾಯಿಯನ್ನೇ ನೀವು ತಗೊಳ್ಳಿ. ನೀವು ನಮ್ಮ ಹತ್ರನೇ ತಗೊಳ್ಬೇಕು ಅಂತಿಲ್ಲ, ಆದರೆ ತಗೊಳ್ಳುವಂತಹ ಪ್ರಾಡಕ್ಟ್ ಇದೆಯಲ್ಲ, ಇದು ಈ ಥರ ಹಿರಿಯೋರು ಮಾಡಿ, ನಾವು ಮಾಡಿದ್ದಾದ್ರೆ ನಿಮ್ಗೆ ಖಂಡಿತವಾಗಿ ಹೇಳ್ತಿರ್ಲಿಲ್ಲ. ಇದನ್ನು ಮನೇಲಿ ಅಮ್ಮ ಮಾಡಿರೋದ್ರಿಂದ, ಸೊ ನಮ್ಮ ಮನೆಯಲ್ಲಿ ಅಮ್ಮನೇ ಮಾಡಿರೋದಾಗಿರೋದ್ರಿಂದ ಸೊ ಇದನ್ನು ತಗೊಳ್ಳಿ ಅಂತ ನಾವು ಹೇಳಿದ್ದೀವಿ. ನನಗಂತೂ ತುಂಬ ಖುಷಿ ಆಯ್ತು. ನಾನಿನ್ನು ಸುಮಾರು ಟೈಮಿಂದ ಕಾದು, ಈಗ ಬೆಂಗಳೂರಿಂದ ನಮ್ಮ ಮನೆಗೆ 430 ಕಿಲೋಮೀಟ್ರು, ಅಷ್ಟು ದೂರದಿಂದ ಇಲ್ಲಿವರೆಗೆ ಬಂದು ಈ ಉಪ್ಪಿನಕಾಯಿ ಮಾಡೋ ಪ್ರೋಸೆಸ್ಸನ್ನು ಅಮ್ಮನ್ನ ಹಿಡಿದಿಟ್ಕೊಂಡು, ಇಲ್ಲ ಇವತ್ತು ನಾವು ವಿಡಿಯೋ ಮಾಡ್ತೀವಿ, ಇವತ್ತು ಮಾಡಲೇಬೇಕು, ಇದನ್ನು ತೋರಿಸ್ಲೇಬೇಕು ಅಂತ ಮಾಡಿದ್ದೀವಿ ಅಲ್ವಾ? ಹೌದು. ಇದಕ್ಕೆ ಒಂದು 5-6 ತಿಂಗಳು ನಾವು ಶ್ರಮ ಹಾಕಿದೀವಿ. ಈಗ 6 ತಿಂಗಳಾಯ್ತಲ್ಲ. ಫಸ್ಟಿಗೆ ಅದನ್ನೆಲ್ಲ ಬಿಸಿಲಿಗೆ ಹಾಕಿದ್ದು ಅವಾಗ ಒಂದ್ಸಲ ನಾನು ಬೆಂಗಳೂರಿಂದ ಬಂದಿದ್ದೆ. ಅದನ್ನು ವಿಡಿಯೋ ಮಾಡಿ ಇಟ್ಟಿದ್ದೆ, ಅದನ್ನು ಬೇಕಾದ್ರೆ ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಸೊ ಇದು ಇವತ್ತಿನ ಸ್ಪೆಷಲ್ ಅಪ್ಪೆ ಮಿಡಿ ಪಿಕಲ್ಸ್. ಉಪ್ಪಿನಕಾಯಿಯ ಆರೋಗ್ಯದ ಪ್ರಯೋಜನ ಜೊತೆಗೆ ಈ ಬಾಕ್ಸ್ ನಿಮ್ಮ ಮನೆಗೆ ಬರುತ್ತೆ. ಸೊ ಇದನ್ನ ತಗೊಳ್ಳಿ. ಸುಮಾರು 6 ತಿಂಗಳಿಂದ 1 ವರ್ಷ ನೀವು ಯೂಸ್ ಮಾಡುವುದು. ಹೆಗ್ಗದ್ದೆ ಉಪ್ಪಿನಕಾಯಿ ಇದು ಬೇರೆ ಅಲ್ಲಿದಲ್ಲ, ಬ್ರ್ಯಾಂಡ್ ಹೆಗ್ಗದ್ದೆಲ್ಲೇ ನಿಮ್ಗೆ ಬರುತ್ತೆ. ಹೆಗ್ಗದ್ದೆ ಉಪ್ಪಿನಕಾಯಿ, ನಮ್ಮನೆ ಅಮ್ಮ ಮಾಡಿರುವಂಥ ಉಪ್ಪಿನಕಾಯಿ. ಸುಮಾರು ಜನ ಅಮ್ಮ ಬೆಂಗಳೂರಿಗೆ ಬಂದಾಗೆಲ್ಲ ನಮ್ಮನೆ ಕರ್ಕೊಬನ್ನಿ ಅಂತಿದ್ರು. ಸೊ ಅಂಥವರಿಗೆಲ್ಲ ನಾವು ಎಲ್ಲ ಕಡೆನೂ ಕರ್ಕೊಂಡು ಹೋಗೋಕ್ಕಾಗದಿರೋದ್ರಿಂದ
ಸೊ ಈಗ ಅವಳು ಮಾಡಿರೋಂಥ ಉಪ್ಪಿನಕಾಯಿಯನ್ನ ಮನೆ ಕೊಡಬೇಕು ಅಂತ. ನಮ್ಮಲ್ಲಿ ಬೇರೆ ಬೇರೆ ವೆರೈಟಿ ಉಪ್ಪಿನಕಾಯಿ ಸಾಕಷ್ಟಿದೆ, ಆದರೆ ನಾನು ಸ್ಪೆಷಲಿ ಈ ಅಪ್ಪೆಮಿಡಿ ಉಪ್ಪಿನಕಾಯಿ, ಅಮ್ಮ ಮಾಡಿರೋಂಥ ಉಪ್ಪಿನಕಾಯಿಯನ್ನೇ ಎಲ್ರಿಗೂ ರೆಫರ್ ಮಾಡ್ತೀನಿ. ಒಂದ್ಸಲ ತರಿಸ್ಕೊಳ್ಳಿ, ನಿಮ್ಗೆ ಆ ಟೇಸ್ಟ್ ಗೊತ್ತಾಗುತ್ತೆ. ಅದನ್ನ ಕಮೆಂಟ್ ಬಾಕ್ಸಲ್ಲಿ ಬಂದು ಬರೀರಿ. ಇದು ಈ ಹೊತ್ತಿನ ವಿಶೇಷ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.